ಏನು ಮೋದಿ ಟೀಕಿಸುವ ಭರದಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಇಮ್ರಾನ್ ಖಾನ್ ಹೊಗಳಿದ್ದಾರೆ ಕೈ ಶಾಸಕ ಟಿಡಿ ರಾಜೇಗೌಡ. ಪ್ರಧಾನಿ ಮೋದಿಯನ್ನ ನೋಡಿ ಪಾಕಿಸ್ತಾನ ಹೆದರ್ತಾ ಇಲ್ಲ, ನಮ್ಮ ಸೈನಿಕರನ್ನ ನೋಡಿ ನೆರೆಯ ಪಾಕಿಸ್ತಾನ ಹೆದರ್ತಾ ಇದೆ. ಸಜ್ಜನ ಸೌಮ್ಯ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಇಮ್ರಾನ್ ಖಾನ್ ಅಂತ ಶತ್ರು ರಾಷ್ಟ್ರದ ಪ್ರಧಾನಿಯನ್ನ ರಾಜೇಗೌಡ ಹೊಗಳಿದ್ದಾರೆ. ಅವರು ನಮ್ಮ ಪೈಲಟ್ ಅಲ್ಲಿ ವಿಮಾನ ಪತನ ಆಗಿ ಪಾಕಿಸ್ತಾನದಲ್ಲಿ ಬಿದ್ದಾಗ ಒಂದೇ ದಿನದಲ್ಲಿ ವಾಪಸ್ ಕಳಿಸಿದ್ದು ಪ್ರಧಾನಿ ನೋಡಿಯನ್ನ ಹೆದರಿ ಅಲ್ಲ, ಅದು ಇಮ್ರಾನ್ ಖಾನ್ ಅವರ ಸಜ್ಜನಿಕೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರಾಜೇಗೌಡ. ಇದು ಇಮ್ರಾನ್ ಖಾನ್ ಸೌಜನ್ಯ ಹೊರತು ನಿಮ್ಮ ಮೇಲಿನ ಭಯಕ್ಕಲ್ಲ, ಭಯ ಇದ್ದಿದ್ರೆ ಪಾರ್ಲಿಮೆಂಟ್ಗೆ ಗುಂಡು ಹೊಡಿತಾ ಇದ್ರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಶೃಂಗೇರಿ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ. ಮೆಣಸೂರಿನಲ್ಲಿ ಅವರು ಈ ರೀತಿಯಾಗಿ ಚುನಾವಣಾ ಪ್ರಚಾರ ಅಭಿಯಾನದಲ್ಲಿ ಪಾಲ್ಗೊಂಡಾಗ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಕೂಡ. ಚಿಕ್ಕಮಗಳೂರು ಜಿಲ್ಲೆ ಎನ್ನಾರ್ಪುರ ತಾಲೂಕಿನ ಗ್ರಾಮ ಇದು. ಅದನ್ನ ಟಿವಿ9 ಜೊತೆ ಮಾತನಾಡ್ತಾ ರಾಜೇಗೌಡ ಸಮರ್ಥಿಸಿಕೊಂಡಿದ್ದಾರೆ ಕೂಡ. ನಮ್ಮ ಒಬ್ಬ ಲೋಕಸಭಾ ಸದಸ್ಯರು ಹೇಳ್ತಾ ಇದ್ರು, ಗೋವಾದಿಂದ 2 ಬಾಟ್ಲಿ ವಿಸ್ಕಿ ತರಕಾಗಿದೆ, ಕಾರಲ್ಲಿ ಇಟ್ಕೊಂಡು ಬಂದು ಹಿಡಿತಾರೆ. 2 ಬಾಟ್ಲಿ ವಿಸ್ಕಿ ಕಾರಲ್ಲಿ ತಗೊಂಡು ಬಂದು ಹಿಡಿದು ಇದ್ರೆ ದಂಡ ಹಾಕ್ತಾರೆ. 350 kg RDX ಆ ಭದ್ರತೆ ಇರ್ತಕ್ಕಂಥ ಬಾಂಧವ್ಯ ತಾಂಡ ಜೀಪಲ್ಲಿ ತುಂಬಿಕೊಂಡು ಬಸ್ಸಿಗೆ ಹೋದ ನಮ್ಮ ಸೈನಿಕರನ್ನ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋಗಿತ್ತು ನಿಮ್ಮ ಭದ್ರತೆ? ಎಲ್ಲೋಗಿತ್ತು 56 ಇಂಚಿನ ಎದೆ? ಎಲ್ಲೋಗಿತ್ತು ಮೋದಿಯ ಶೌರ್ಯ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಕೇಳಬೇಕ ಬೇಡವಾ? ಪುಲ್ವಾಮಾ ದಾಳಿ ಬಗ್ಗೆ ನಾವು ಮಾತಾಡಬೇಕ ಬೇಡವಾ? ಮೋದಿ ನೋಡಿದ ಕೂಡ ಪಾಕಿಸ್ತಾನ ಹೆದರುತ್ತೆ ಅಂತ. ಮೋದಿ ನಿಮ್ಮನ್ನು ನೋಡಲ್ಲ, ನಮ್ಮ ಸೈನಿಕರನ್ನ, ನಮ್ಮ ದೇಶದ ಜನರನ್ನ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭಾವನೆಗೆ ಬೇರೆ ದೇಶದಲ್ಲಿ ಬೆಲೆ ಕೊಡ್ತಾರೆ ಹೊರತು ನಿಮ್ಮ ಹೆದರಿಕೆಗಲ್ಲ. ಇವತ್ತು ಇಮ್ರಾನ್ ಖಾನ್ ಸಜ್ಜನ ಸೌಮ್ಯ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ನಮ್ಮ ಯುದ್ಧ ವಿಮಾನ ಭಾರತ ಅಲ್ಲಿ ಹೋಗಿ ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಪತನ ಆಗಿ ಪೈಲಟ್ ಕೆಳದಿಂದ ನಮ್ಮ ದೇಶಕ್ಕೆ ವಾಪಸ್ ಗೌರವ ಕಳಿಸ್ಕೊಡ್ತಾರೆ ಅಂತಂದ್ರೆ ಅದು ಸೌಜನ್ಯ, ಬೈಕ್. ಭಯ ಇದ್ದಿದ್ರೆ ನಿಮ್ ಪಾರ್ಲಿಮೆಂಟ್ ಗುಂಡು ಹೊಡೆದು ನೀವು ಅಧಿಕಾರದಲ್ಲಿ ಗುಂಡು ಹೊಡೆದ್ರಿ ಸೈನಿಕರು.